ಸ್ನೇಹಿತರೆ ಇಲ್ಲಿಂದ 18-19 ಕಿಲೋಮೀಟ್ರ್ ಆರ್ಡ್ರ್ ಕೊಟ್ಬಿಟ್ಟವನೇ ಸ್ನೇಹಿತರೆ ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಗಂಟೆ ಹೊಡೆದ್ಬಿಡೋಣ. ಗಂಟೆ ಸಂತರ ಏನು ಮಾಡಿಲ್ಲ ನೋಡಿರಿ. ಸ್ವಿಗ್ಗಿದನ್ನು ಯಾವತ್ತೂ ಮೋಸ ಮಾಡಲ್ಲ ಅಂತ ಗೊತ್ತಾಯ್ತು ನನಗೆ. ಬೈಕ್ ಇಶ್ಯೂ ಹಾಕಿರೋದಾ ಯಾಕೆ? ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜ ಕನ್ನಡಿಗ. 5 ಗಂಟೆ ಲಾಗಿನ್ ಆಗಿದ್ದೀನಿ. ಮೊದಲನೇ ರೋಲ್ಸ್ ಕಿಂಗ್ ಬಿದ್ದಿರೋದು 32,300 ಕಿಲೋಮೀಟ್ರ್ ಆಗಿದೆ. ಇವತ್ತು ಶನಿವಾರ. ರೋಲ್ಸ್ ಕಿಂಗಿಂದ ಎಲ್ಲಿಗೆ ಆರ್ಡ್ರ್ ಬಿದ್ದಿತ್ತು ಅಂದರೆ ಏನು ನೋಡಿಲ್ಲ ಅದನ್ನು. RT ನಗರ ಕಡೆ ಬಿದ್ದಿರೋದು ಮೊದಲನೇ ಆರ್ಡ್ರು. ಪಿಕಪ್ಗೆ ಹೋಗ್ತಾಯಿದ್ದೀನಿ. ಎಲ್ಲ ಫುಲ್ ಫ್ರೆಶ್ ಅಪ್ ಆಗಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ 5 ಗಂಟೆಗೆ ಎದ್ದಿದ್ದೀನಿ. ಎಲ್ಲರೂ ಕೇಳ್ತೀರಾ ಟಿಫನ್ ಯಾವಾಗ ಮಾಡ್ತೀರಾ ಮತ್ತು ನೀವು ಯಾವಾಗ ಕೆಲಸ ಮಾಡ್ತೀರಾ ಅಂತ. ಟಿಫನು ಬ್ರೇಕ್ ಅಂದರೆ ಆರ್ಡ್ರ್ ಕೊಡಲಿಲ್ಲ ಅಂದರೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡಿರ್ತೀನಿ. ಮತ್ತು ಮಧ್ಯಾಹ್ನ ಊಟನೂ ಅಷ್ಟೇ. ನೈಟ್ ಊಟ ಅಂದ್ರೆ ಡೈರೆಕ್ಟಾಗಿ ಮನೆಗೆ ಬಂದುಬಿಟ್ಟು ಊಟ ಮಾಡೋದು. ನೋಡಿರಿ, ಯಾರಾದರೂ ನಾನು ನಿಜ ಹೇಳ್ತಾಯಿದ್ದೀನಿ, ವೀಡಿಯೋ ನೋಡಿದಷ್ಟು ಕೆಲಸ ಮಾಡೋದು ಈಜಿ ಅಲ್ಲ. ಅದು ಆಲ್ಮೋಸ್ಟು ಮಾಡಿದವ್ರಿಗೆ ಗೊತ್ತಿರುತ್ತೆ. ವೀಡಿಯೋ ನೋಡಿದವ್ರಿಗೆ ದಯವಿಟ್ಟು ಏನೇನು ತಿಳ್ಕೊಂಡು ಬರೋಕ್ಕೆ ಹೋಗ್ಬಿಡಿ. ಆಮೇಲೆ ನಿಮ್ಮ ಕೈಲಿ ಆಗಿಲ್ಲ ಅಂದರೆ, ಯಾಕಂದರೆ ಬೈಕಿಗೆಲ್ಲ ಬಂಡವಾಳ ಎಲ್ಲ ಹಾಕಿರ್ತೀರಲ್ಲ, ಅದಕ್ಕೆ ಹೇಳೋದು. ಕಷ್ಟ ಇದೆ ತುಂಬ ಅಂದರೆ ತುಂಬ. ಡೀಲರ್ ಕೆಲಸ 3 ಫ್ಲೋರು 2 ಫ್ಲೋರು 3 ಫ್ಲೋರ್ ಹತ್ತಬೇಕು, ಇಳಿಬೇಕು. ಟ್ರಾಫಿಕಲ್ಲಿ ಧೂಳು ಅನ್ನೋಂಗಿಲ್ಲ, ಏನು ಅನ್ನೋಂಗಿಲ್ಲ, ನಿಂತ್ಕೋಬೇಕು. ರೋಡ್ಗಳು ಸರಿ ಇರಲ್ಲ, ನೋಡ್ಕೊಂಡು ಮಾಡಬೇಕಾಗುತ್ತೆ. ಅದಕ್ಕೆ ಹೇಳೋದು, ಈ ಫೀಲ್ಡಿಗೆ ಬರಬೇಕಾದ್ರೂ ದಮ್ ಬೇಕು, ಮೀಟ್ರು ಏನಂತೀರ. ನಮ್ಮ ಹಳೆ ಸಬ್ಸ್ಕ್ರೈಬರ್ಗೆಲ್ಲ ಗೊತ್ತು ಡೀಲರ್ ಕೆಲಸ ಹೆಂಗೆ ಏನು ಅಂತ. ಸೀನಿಯರ್ಸ್ಗಳಿಗೆಲ್ಲ ಹೊಸಬ್ರು ನೋಡೋರ್ಗೆ ಹೇಳ್ತಾಯಿದ್ದೀನಿ, ವೀಡಿಯೋ ನೋಡ್ತಿರಲ್ಲ, ಇಷ್ಟು ಮಾಡ್ಬೋದು ಅಷ್ಟು ಮಾಡ್ಬೋದು ಅಂತ. ಅದ್ರ ಹಿಂದೆ ತುಂಬಾ ಕಷ್ಟ ಇರುತ್ತೆ. ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ. ಕಷ್ಟ ಇದ್ದವನು ಹೆಂಗೆ ಬೇಕಾದ್ರೂ ದುಡ್ಡು ಮಾಡೇ ಮಾಡ್ತಾನೆ. ಏನಂತೀರ ನೋಡ್ರಿ. ಹೊಸಬ್ರು ಯಾರಾದರೂ ಕಷ್ಟ ಬೀಳೋರಿದ್ರೆ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ DM ಮಾಡಿರಿ, ರೆಫರ್ ಮಾಡಿಕೊಡ್ತೀನಿ. ದಯವಿಟ್ಟು ನೀವು ಯಾವತ್ತು ಕೆಲಸ ಮಾಡಬೇಕಂತ ಡಿಸೈಡ್ ಆಗ್ತಿರಲ್ಲ ಅವತ್ತೇ ರೆಫರ್ ಮಾಡ್ಕೊಳ್ಳಿ. ಸುಮ್ಮನೆ ಅಡ್ವಾನ್ಸು ರೆಫರ್ ಮಾಡಿಕೊಂಡು ಸುಮ್ಮನೆ ಈ ಕಡೆ ಅದು ಇಲ್ಲ, ನಮಗೂ ರೆಫರ್ ದುಡ್ಡಿಲ್ಲ, ನಿಮಗೂ ಜಾಯ್ನಿಂಗ್ ಬೋನಸ್ ಇಲ್ಲ ಥರ ಮಾಡ್ಕೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ ನಾನು. ಬರೀ ಇವಾಗ BL ಇದ್ದೀನಿ ಇಲ್ಲಿಂದ. ಮತ್ತು BL ಯಾರ್ಯಾರು ಕೆಲಸ ಮಾಡ್ತಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ಸೇರ್ಕೋಬೇಕೈತೆ BL ಒಂದು ದಿವಸ ಆದ್ರೂ ಕೆಲ್ಸಕ್ಕೆ ಹೋಗ್ಬೇಕಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಳಗಡೆ ಹೆಂಗಿದೆ ಅಂತ. ಒಳಗಡೆ ಬಿಡಲ್ವಲ್ಲ, ವರ್ಕರ್ಸ್ ಮಾತ್ರ ಬಿಡೋದಲ್ಲ ಒಳಗಡೆ. ಅದಕ್ಕೆ ಕೇಳೋದು ಹೆಂಗಿದೆ ಒಂದು ಸರಿ ಸುತ್ತಾಡ್ಕೊಂಡು ಬರ್ಬೇಕಂತ. ಇರಿ, ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಸ್ನೇಹಿತರೆ, ಮೊದಲನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. 8265 ಬಾಯ್. OTP 0824. ಪಿಕಪ್ ಆಯಿತು ಮೊದಲನೇ ಆರ್ಡ್ರು. ಬರ್ರಿ ಡ್ರಾಪ್ ಕೊಡೋಕ್ಕೆ RT ನಗರಕ್ಕೆ ಹೋಗೋಣ. ಸ್ನೇಹಿತರೆ, ಮೊದಲನೇ ಆರ್ಡ್ರಿಗೆ 46 ರೂಪಾಯಿ ಕೊಟ್ಟಿದ್ದ. ಏನು ಬೆಳಗ್ಗೆ ಮತ್ತೆ ಹೋಟೆಲ್ ಎಂಪೈರ್ ಕಳಿಸ್ತಾನೆ RT ನಗರಕ್ಕೆ. ಇಲ್ಲೇ ನಮ್ಮ ಹಳೆ ಯಾವ್ದು ಕೊಟ್ಟ ಆರ್ಡ್ರು, ಎಲ್ಲಿ ಕೊಟ್ಟ, ಯಾವುದು 5 ಕಿಲೋಮೀಟ್ರ್ ಆಗುತ್ತಾ? 5 ಯಾವುದು ಗುರು ಇವನು ಹುಚ್ಚ ನನ್ನ ಮಗ. ಅಲ್ಲಿಂದ ಎಷ್ಟು ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ರಿಟರ್ನ್ ಅಮೌಂಟ್ 4 ರೂಪಾಯಿ. 5.37. ಏನಿದು ಪಿಕಪ್ ಎಷ್ಟು ಗೊತ್ತಾ? ಹೋಗ್ಬೇಕು ಇವಾಗ. ಇರಲಿಕ್ಕ ಕಣ ಸಚಿನ್ ಕುಮಾರ್ ಸಂಚು ಅಂತೆ. ಏನು ಈ ಥರ ಮಾಡಿಬಿಟ್ಟ. ಪಿಕಪ್ಪಿಗೆ ಐತೆ 2.5 ಕಿಲೋಮೀಟ್ರು. ಹಾಗಾದ್ರೆ ಡ್ರಾಪ್ ಇರೋದು ಜಕ್ಕೂರು ಆ ಸೈಡು. ಹಾಗಾದ್ರೆ ಓನ್ಲಿ 5 ಕಿಲೋಮೀಟರ್ಸು ಆಯಿತಾ? 2 ಸೇರಿಸ್ಬಿಟ್ಟು. ಯಾವಣ ಗುರು ಇವನು? ಅವನು ಅಷ್ಟೇ ಕೊಡೋದು, ಅಮೌಂಟ್ ಮಾತ್ರ ಅಷ್ಟೇ ಕೊಡ್ತಾನೆ ಗೊತ್ತಾಯ್ತು ನನಗೆ. ಎಲ್ಲಿ ಮಾಣಿದಟ್ಟಕ್ಕೆ ಬರೋಕ್ಕೆ ಬ್ಯಾಕ್ ಸೈಡಲ್ಲಿರೋದು. ಇಲ್ಲಿಂದ ಆಲ್ಮೋಸ್ಟ್ ಒಂದು 5.5-6 ಕಿಲೋಮೀಟ್ರ್ ಆದರೂ ಆಗುತ್ತೆ ಪಿಕಪ್ಪಿಂದ ಡ್ರಾಪೇ. ಆದ್ರೆ ಕೊಡೋದು ಮಾತ್ರ 5 ಕಿಲೋಮೀಟ್ರ್ ಕೊಟ್ಟವನೆ. ಅದು ಯಾವ ಲೆಕ್ಕದಲ್ಲಿ ಕೊಡ್ತಾವನದಪ್ಪ ಅಂದರೆ ಹಿಂಗೆ ನೋಡಿ ಉರ್ಸೋದಂದ್ರೆ. ನಾವು ಹಂಗೆ ಉರ್ಸಲ್ಲ, ಅವನೇ ನಮಗೆ ಉರ್ಸ್ಬಿಡ್ತಾನೆ ಸರಿಯಾಗಿ. ಬೈಕ್ ಇಶ್ಯೂ ಹಾಕಿರೋದಾ? ಯಾಕೆ ಡ್ಯೂಟಿ ಆಫ್ ಆಯ್ತಾ? ಎಷ್ಟು ರೂಪಾಯಿ ಕೊಟ್ಟಿದ್ದ ಅದಕ್ಕೆ ನಿಮಗೆ ಫಸ್ಟಿಗೆ? ಅಮೌಂಟ್ ಎಷ್ಟು ಕೊಟ್ಟಿದ್ದ ಫಸ್ಟಿಗೆ? ಹೌದಾ? ನಾನು ಬರೀ 70 ರೂಪಾಯಿ 5.5 ಕಿಲೋಮೀಟ್ರ್ ಅಂತ ತೋರಿಸೋಣೆ. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ನೋಡಿ 6.4 ಕಿಲೋಮೀಟ್ರ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿಂದ ಡ್ರಾಪ್ ಇರೋದು 6 ಕಿಲೋಮೀಟ್ರ್ ಮೇಲೆ. ಅವ್ನು ಕೊಟ್ಟಿರೋದು ಪಿಕಪ್ ಡ್ರಾಪ್ ಸೇರಿ ಇಷ್ಟು. ಸರಿ ಬ್ರೋ, ಬರ್ತೀವಿ. ಅಣ್ಣ ಬಂದು ಬೈಕ್ ಇಶ್ಯೂ ಹಾಕಿರೋದು. ನಾನು ಅದೇ ಅಂತ ಇದ್ದೀನಿ, ಎಲ್ಲ ರೆಸ್ಟೋರೆಂಟ್ ಇಲ್ವಲ್ಲ ಅಂತ ಅಂದ್ಕೊಂಡು. ಫ್ಲ್ಯಾಶೇ ಆಗಲಿಲ್ಲ ನನಗೆ ಬೈಕ್ ಇಶ್ಯೂ ಹಾಕಿದ್ರೆ ಆ ಥರ ಬರುತ್ತೆ ಅಂತ. ಅವರು 5 ಕಿಲೋಮೀಟ್ರ್ ತೋರಿಸೋಣಲ್ಲ ಅಂತ ಹೊಟ್ಟೆವ್ರಿ. ಆದರೆ ಫಸ್ಟು ಏನು ಆರ್ಡ್ರ್ ಇರುತ್ತಲ್ಲ ಅವ್ರಿಗೆ ಜಾಸ್ತಿ ಅಮೌಂಟ್ ಕೊಡ್ತಾನೆ. ಇವಾಗ ಸೆಕೆಂಡ್ ಆರ್ಡ್ರ್ ಬೀಳುತ್ತಲ್ಲ ಇದನ್ನು ಕಮ್ಮಿ ಕೊಟ್ಬಿಡ್ತಾನೆ.
ಸ್ನೇಹಿತರೆ 1.5 ಆರ್ಡ್ರ್ ಕೌಂಟಿಂಗ್ ಮಾಡೋಣ, ಏನೋ ಪರವಾಗಿಲ್ಲ, ಮೋಸ ಅಂತೂ ಏನು ಮಾಡಿಲ್ಲ ನೋಡಿರಿ. ಸ್ವಿಗ್ಗಿದನ್ನು ಯಾವತ್ತೂ ಮೋಸ ಮಾಡಲ್ಲ ಅಂತ ಗೊತ್ತಾಯ್ತು ನನಗೆ. ಇದರಲ್ಲಿ ಈ ಟೈಮಿಂಗ್ಸ್ ಎಲ್ಲ ಓಪನೇ ಆಗೋಲ್ಲ, ಎಷ್ಟು ಕಿಲೋಮೀಟ್ರ್ ಆಗಿದೆ, ಎಷ್ಟು ಕಿಲೋಮೀಟ್ರ್ ಬಂದಿದೆ ಅಂತ. ಡೈಲಿ ನೋಡ್ತೀನಿ 6-7 ಗಂಟೆಗೆ ಬರೋದಿಲ್ಲ. ಪರವಾಗಿಲ್ಲ, 91 ರೂಪಾಯಿನೂ ಕೊಟ್ಟಿದ್ದೆ, ಸರಿ 97. ನಾನು ಯಾವ ರೋಡಿಗಿಂದ ಬಂದೆ ನನಗೆ ಗೊತ್ತಾಗಿಲ್ವಲ್ಲ. ಬರೀ ಇಲ್ಲಿಂದ ಸಾಗರ್ ನಗರ ಕಡೆ ಹೋಗ್ಬಿಡೋಣ. ಸ್ನೇಹಿತರೆ ಮಲ್ಟಿ ಆರ್ಡ್ರ್ ಕೊಟ್ಟವನು ವಿನ್ನಾ ಸ್ಟೋರಿಂದ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ, ಎಷ್ಟು ರೂಪಾಯಿ ಕೊಟ್ಟವನು ತೋರಿಸ್ತೀನಿ. ಡ್ರಾಪ್ ಮಾತ್ರ ಅಲ್ಲೇ ಲೋಕಲ್ಲೇ ಇರೋದು, ಅಂದರೆ ತಿಂಡ್ಲಿಗೆ ಅಕ್ಕಪಕ್ಕನೇ. ಆದರೆ ಅಮೌಂಟ್ ಎಷ್ಟು ಕೊಟ್ಟವನು ಅಂದರೆ ಸ್ಕ್ರೀನ್ಶಾಟ್ ಅವಾಗ ವಿಡಿಯೋ ಮಾಡಿರಲಿಲ್ಲ ನೋಡಿ. 21 ಕಿಲೋಮೀಟ್ರ್ ಅಂತೆ. ಫಸ್ಟಿಗೆ 112 ರೂಪಾಯಿದು ಕೊಟ್ಟಿದ್ದ, ಆಮೇಲೆ 21 ಕಿಲೋಮೀಟ್ರು ಅಂದರೆ 2 ಆರ್ಡ್ರದ ಇದನ್ನು ತೋರಿಸ್ಬಿಟ್ಟವನೆ. ಪರವಾಗಿಲ್ಲ, 197 ರೂಪಾಯಿ. ಇದರಲ್ಲಿ ಟಿಪ್ಸ್ ಎಷ್ಟು ಕೊಟ್ಟಾರಂತ ಗೊತ್ತಿಲ್ಲ, ಆಲ್ಮೋಸ್ಟು ನೋಡೋಣ. ಟಿಪ್ಸ್ ಕೊಟ್ಟಿಲ್ಲ ಅಂದರೆ ಅರ್ನಿಂಗ್ಸೇ ಆಗುತ್ತೆ. ಅಟ್ರಲ್ಲಿ ನಂದೇ ದುಡ್ಡಲ್ವ 197 ರೂಪಾಯಿದು. ಇವಾಗ ಒಂದು ಫುಡ್ ರೆಡಿ ಇದೆ, ಇನ್ನೊಂದು ರೆಡಿ ಇಲ್ಲ, ಹೋಗ್ಬಿಟ್ಟು ಬೇಗ ಪಿಕಪ್ ಮಾಡೋಣ. ಸ್ನೇಹಿತರೆ 2 ಆರ್ಡ್ರ್ ಪಿಕಪ್ ಮಾಡೋಕೆ ಬಂದಿದ್ದೀನಿ, ಫುಡ್ಡು ರೆಡಿ ಬಂದುಬಿಟ್ಟೈತೆ ಆಲ್ಮೋಸ್ಟು. 9394 ಇದು ಇಲ್ಲೇ ಇದೆಯಲ್ಲ, 9394 ಅಣ್ಣ. ಪಿಕಪ್ ಆಗಿದೆ ಫಸ್ಟ್ನೇ ಆರ್ಡ್ರು 1524 ಇಲ್ಲೇ ಇದೆ. 2 ಆರ್ಡ್ರ್ ಮೇಲೆ ಇಟ್ಬಿಟ್ಟವ್ರೆ. 2 ಆರ್ಡ್ರ್ ಪಿಕಪ್ ಆಯಿತು, ಬರೀ ಹೋಗೋಣ ತಿಂಡ್ಲುಗೆ. ಸ್ನೇಹಿತರೆ ಟೈಮಿಂಗ್ಸ್ ಬಂದುಬಿಟ್ಟು 8:13 ಆಗಿರೋದು. ಅರ್ನಿಂಗ್ಸು ಎಷ್ಟಪ್ಪ ಆಗಿದೆ ಅಂದರೆ ಸರ್ಜ್ ಮಾತ್ರ 10 ರೂಪಾಯಿ ಇದೆ, 400 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. 2 ಅವರ್ 43 ನಿಮಿಷ ಆಯಿತು. 8 ಆರ್ಡ್ರ್ ಹೊಡಿದ್ದೀನಿ. ಇವಾಗ RMZ ಗ್ಯಾಲರಿಯ ರೆಸಿಡೆನ್ಸ್ ಹತ್ರ ಇದ್ದೀನಿ ಕರೆಕ್ಟ್ ಅಲ್ವಾ? ಆವಾಗ ಮಾತುಗಳು ಚೇಂಜ್ ಆಗಿಬಿಡ್ತವೆ. ಅವನು ಅಡ್ಡೋದೇನು ಮಾಡೋದು. ನಾನು ತಿಪ್ಪಿಗರಣ ಹಾಕ್ಕೊಂಡು ಅದು ಬಿಟ್ಟಿದ್ದೀವಿ, ಈ ಫೀಲ್ಡಿಗೆ ಬಂದುಬಿಟ್ಟಿದ್ದೀವಿ. ಏನು ಮಾಡ್ತೀರಿ, ಯಾವುದಾದ್ರೂ ಏನು ಕೆಲಸ ದೇವರ ಕೆಲಸ ಅಂದ್ಕೊಂಡು ದುಡಿಮೆ ದೇವರು ಏನಂತೀರ. ಬರೀ ಒಂದು 400 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. 9 ಗಂಟೆವರೆಗೂ ಇನ್ನೊಂದು 2-3 ಆರ್ಡರ್ ಆದರೂ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇನ್ನು ಬರೀ 10 ರೂಪಾಯಿ ಸರ್ಜ್ ಇರೋದು. 9 ಗಂಟೆಗೆ ಡ್ಯೂಟಿ ಆಫ್ ಮಾಡಿಬಿಟ್ಟು ಡೈರೆಕ್ಟಾಗಿ 12 ಗಂಟೆಗೆ ಸಿಗ್ತೀನಿ. ಯಾಕಂದರೆ ಅದಾದಮೇಲೆ 9ರಿಂದ 10 ಗಂಟೆವರೆಗೂ ಎಷ್ಟು 15 ರೂಪಾಯಿ ಸರ್ಜ್ ಇರೋದು. ಮತ್ತು 11ರಿಂದ 12 15 ರೂಪಾಯಿ ಸರ್ಜ್ ಇದೆ. ಅದು ಯಾವುದು ಬೇಡ ಅಂದ್ಕೊಂಡು ಡೈರೆಕ್ಟಾಗಿ 12 ಗಂಟೆ ಲಾಗಿನ್ ಆಗ್ತೀನಿ. 12ರಿಂದ ಕಂಟಿನ್ಯೂ ಹೊಡೆಯೋದು. ನಿನ್ನೆ ಹೆಂಗೆ ಮಾಡ್ದಲ್ಲ ಅದೇ ಥರ ಕಂಟಿನ್ಯೂ ಮತ್ತೆ 11 ಗಂಟೆವರೆಗೂ, ನೈಟು 10:45 ಗಂಟೆವರೆಗೂ ನೋಡೋಣ. ಇವಾಗ ಮತ್ತೆ ನಮ್ಮ ಝೋನ್ ಕಡೆ ಹೋಗ್ತಾಯಿದ್ದೀನಿ, ಜಕ್ಕೂರು ಸಾಗರ್ ನಗರ ಕಡೆ. ಅಲ್ಲಿ ಯಾವುದು ಕೊಡ್ತಾನೆ. ಸ್ನೇಹಿತರೆ ಇವಾಗ 12 ಗಂಟೆ ಆಗಿದೆ, ಲಾಗಿನ್ ಆಗಿದ್ದೀನಿ. ಆಲ್ಮೋಸ್ಟ್ 11 ಆರ್ಡರ್ ಹೊಡೆದಿದ್ದೆ ಬೆಳಗ್ಗೆ. 3 ಅವರ್ 3 ನಿಮಿಷ ಒಂದು 500 ಚಿಲ್ಲರೆ ಅರ್ನಿಂಗ್ಸ್ ಆಗಿತ್ತು. ನೋಡೋಣ ಇವಾಗ ಇಲ್ಲಿ ಹಿರಾನಂದಿನಿ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ, ಕೊಡಗೇಳಿ ಹತ್ರ. ಇಲ್ಲಿಂದ ಎಲ್ಲಿ ಆರ್ಡ್ರ್ ಕೊಡ್ತಾನೆ. ಇನ್ನೂ ಫಸ್ಟ್ ಟಾರ್ಗೆಟಿಗೆ ಆಲ್ಮೋಸ್ಟ್ 13 ಆರ್ಡ್ರ್ ಬೇಕಾಗುತ್ತೆ. 13-14 ನೋಡೋಣ ರೀ, 14 ಆರ್ಡ್ರ್ ಹೊಡಿಬೇಕು ಇನ್ನೂ. ನೋಡೋಣ ಪೀಕ್ ಅವರ್ಸಲ್ಲಿ ಎಷ್ಟು ಓಡಿಸ್ತಾನಂತ. 25 ರೂಪಾಯಿ ಇದೆ ಫ್ಲಾಟ್ ಸರ್ಜು ಕೊಟ್ಟೇಬಿಟ್ಟ. ಕುಟುಂಬ ಕಿಚನ್ಸಿಂದ 56 ನಿಮಿಷ, 2 ಆರ್ಡ್ರ್ ಟ್ರಿಪ್ಪು, 16 ಕಿಲೋಮೀಟ್ರು, ಹೆಣ್ಣೂರು ರೋಡಿಗೆ 71 ರೂಪಾಯಿ ರಿಟರ್ನ್ ಅಮೌಂಟು. ಕುಟುಂಬ ಕಿಚನ್ಸ್ಗೆ ಹೋಗ್ಬೇಕು ಇವಾಗ. ಇಲ್ಲಿಂದ ಇಲ್ಲಿ ನ್ಯೂ ಬೇಲ್ ರೋಡ್ ಕುಟುಂಬ ಕಿಚನ್ಸ್ಗೆ. ಸ್ನೇಹಿತರೆ ಇವಾಗ ಕುಟುಂಬ ಕಿಚನ್ಸ್ ಹತ್ರ ಬಂದಿದ್ದೀನಿ. ಒಂದೇ ಚಿಕನ್ ಬಿರಿಯಾನಿ ಒಂದಿದೆ ನೋಡಿ ಸರ್. ಆಯಿತಾ? ಚಿಕನ್ ಬಿರಿಯಾನಿ ಒಂದು ಐಟಮ್ ಇದೆ, ಒಂದೇ ಒಂದು ಐಟಮ್. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಪ್ಪ ಅಂದರೆ ಆಲ್ಮೋಸ್ಟ್ ಒಂದು 10-12 ಕಿಲೋಮೀಟ್ರ್ ಹೋಗ್ಬೇಕು ನೋಡಿ. ಇದು ನೋಡೋಣ, ಇನ್ನೂ ಪ್ಯಾಕ್ ಆಗಿಲ್ಲ ಚಿಕನ್ ಬಿರಿಯಾನಿ. ಸ್ನೇಹಿತರೆ ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಗಂಟೆ ಹೊಡೆದ್ಬಿಡೋಣ. ಗಂಟೆ ಟನ್ ಬರೋಣ. ಎಲ್ಲಿ ಹೋಗ್ತಾ ಇರೋದು? ನಡ್ಕೊಂಡು ಹೋಗಿದ್ರೆ ಆಗ್ತಿತ್ತಲ್ಲ ಬಾಯ್ ನೀನು. ಪರವಾಗಿಲ್ಲ. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ಆಲ್ಮೋಸ್ಟು ಹೌಸ್ ನಂಬರ್ 1 ಹೇಮಂತ್ ಅಂತೆ. ಇಲ್ಲಿ ಕೆಂಪಲ್ಲಿಟ್ಟು ಕಾತ್ನೂರು. ಸ್ನೇಹಿತರೆ ಲೊಕೇಶನ್ ಹತ್ರ ಬಂದಿದ್ದೀನಿ, ಯಾವುದಂತ ಗೊತ್ತಿಲ್ಲ. ಕಸ್ಟಮರು ಯಾವ ಗ್ರೌಂಡ್ ನಿಮ್ದೇನಾ ಸರ್? ನೇಮ್ ತೋಡಿ. ವೆಲ್ಕಮ್. ಸ್ನೇಹಿತರೆ ಇವತ್ತು ಏನಾಗಿದೆ ಗೊತ್ತಿಲ್ಲ, ಆಲ್ಮೋಸ್ಟು ಇದನ್ನು ಪ್ರಾಬ್ಲಮ್ ತುಂಬ ಆಗ್ತೈತೆ. ನೆಟ್ವರ್ಕ್ ಪ್ರಾಬ್ಲಮ್ಮು. 5G ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, 4G ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ನೋಡಿ. ನಿನ್ನೆ ಎಲ್ಲ ಎಷ್ಟೊಂದು ಇದನ್ನಾಗ್ಬಿಟ್ಟಿತ್ತು ಅಂಥದ್ರಲ್ಲಿ. ಟ್ರಾಫಿಕಲ್ಲಿ ಇವತ್ತು ಮಕ ಎಲ್ಲ ಹುರಿದೋಗ್ತೈತೆ. ರಿಟರ್ನು ಎಷ್ಟಪ್ಪ ಅಂದರೆ 41 ರೂಪಾಯಿ ಐತೆ ಸ್ನೇಹಿತರೆ. ಬರೀ ಲಾಂಗ್ ಆರ್ಡರ್ಸು, ಬರೀ ನಾನು ಹೊಡೆದಿರೋದು 3 ಆರ್ಡರ್ಸು. ಒಂದು ಕುಟುಂಬ, ಒಂದು ಆ ಕಡೆಯಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡ್ಕೊಂಡು ಬಂದು ಇವಾಗ 2 ಗಂಟೆ ಆಗಿದೆ. ಅಲ್ಲಿಂದ ಒಂದು ಬಾಗ್ನೂರು ಕಡೆ ತೊಗೊಂಡ್ಬಿಟ್ಟು ಬಂದಿದ್ದೀನಿ.
ಇದು ಸಿಕ್ಕಾಪಟ್ಟೆ ಬಿಸಿಲು ಐತೆ. ಜ್ಯೂಸ್ ಗೀಸ್ ಕುಡಿಯೋಣ, ಒಂದು ಏನಾದರೂ ಎನರ್ಜಿ ಡ್ರಿಂಕ್ ಅಂತದು. ಏನು ಮಾಡೋಕ್ಕಾಗಲ್ಲ, ಎನರ್ಜಿ ಬೇಕು, ಬೂಸ್ಟ್ ಬೇಕು ನಮ್ಮ ಡೆಲಿವರಿ ಬಾಯ್ಸ್ಗೆ. ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ. ಇಲ್ಲ ಯಾವ್ದಾದ್ರು ಉತ್ತರ ಕರ್ನಾಟಕ ಹೋಟೆಲ್ ಊಟ ಸಿಕ್ಕಿರೋ ರೊಟ್ಟಿ ಊಟನ. ಸ್ನೇಹಿತರೆ, ಇಲ್ಲಿಂದ 18-19 ಕಿಲೋಮೀಟ್ರ್ ಆರ್ಡ್ರ್ ಕೊಟ್ಬಿಟ್ಟವನೇ ಸ್ನೇಹಿತರೆ. 147 ರೂಪಾಯಿ ಅಂತೆ. ಎಲ್ಲಿ? ಜೈಮಾಲ್ಗೆ. ಇರಿ, ಎಲ್ಲಿ ಕೊಟ್ಟವನೇ ನೋಡೋಣ. ಯಾವುದಿದು? ಪ್ಲಾಜಾ ಇಂದ ಅನಿಸುತ್ತೆ ನನ್ನ ಪ್ರಕಾರ. ಪಿಜ್ಜಾವ 147 ರೂಪಾಯಿ, 18 ಕಿಲೋಮೀಟರ್, 2 ಟ್ರಿಪ್ಸ್ ಕೌಂಟಿಂಗ್ಸು. ಇದು ಫಾಲ್ಮ್ಸಾ ಪಿಜ್ಜಾ ಅಂತೆ, ಯಲಹಂಕದಿಂದ ಜೈಮಲ್ಗೆ. ಸ್ನೇಹಿತರೆ, ಪಿಕಪ್ ಮಾಡೋಕ್ಕೆ ಇವಾಗ ಬಂದಿದ್ದೀನಿ. ಆಲ್ಮೋಸ್ಟ್ ಅದು 20 ನಿಮಿಷ ಆಯಿತು. ಸರ್ 7699 ಆರ್ಡ್ರ್ ಐಡಿ. 8 ಇಂಚಸ್ದು 16 ಸೈಜ್. 7699 ಆಯ್ತು ನೋಡಿ. ಪಿಕಪ್ಪೇ ಆಯಿತು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ನೋಡೋಣ ಇರಿ, ಒಂದು ನಿಮಿಷ. ಡ್ರಾಪು ಎಷ್ಟು ಟ್ರಾಫಿಕ್ ಇದೆ ಅಂದರೆ 16 ಕಿಲೋಮೀಟ್ರು. ಈ ಕಡೆಯಿಂದ ಹೋದರೆ JKK ಕಡೆಯಿಂದ ಹೋದ್ರೂ ಫುಲ್ ರೋಡ್ ಜಾಮ್ ಇದೆ. ಈ ಕಡೆ ಹೋದ್ರೆ 17 ಕಿಲೋಮೀಟ್ರು. ಹೆಂಗೆ ಹೋದ್ರೂ 17 ಕಿಲೋಮೀಟ್ರು. ಯಾವ ಕಡೆ ಹೋದ್ರೂ ಅಷ್ಟೇ ಐತೆ. ಬರ್ರಿ ಹೋಗೋಣ. 2.5 ಕೌಂಟಿಗೆ ತೊಗೋಬೇಕಿತ್ತು, ಆದ್ರೂ 2 ತೊಗೊಂಡವನೇ. ಸ್ನೇಹಿತರೆ, ಇವಾಗ ಈ ಸೈಡಿಂದ ಹೋಗ್ತಾಯಿದ್ದೀನಿ. ಎಲ್ಲಪ್ಪ ವಿದ್ಯಾರಣ್ಯಪುರಂ ಕಡೆಯಿಂದ ಹೋಗ್ತಾಯಿದ್ದೀನಿ. ಯಾಕಂದರೆ ಆ ಕಡೆ ಮೇನ್ ರೋಡ್, ಏರ್ಪೋರ್ಟ್ ರೋಡ್ ಫುಲ್ಲು ಜಾಮ್ಗಳು ರೋಡ್ ಇರೋದು. ಈ ಕಡೆ ಬಂದುಬಿಟ್ಟು ನೋಡಿದ್ರೆ ಈ ಸೈಡು ಅದೇ ಗೋಳಾಗ್ಬಿಟ್ಟೈತೆ. ಯಾಕಂದ್ರೆ ಬ್ಯಾಕ್ ಸೈಡ್ ಒಂದು ಗೇಟ್ ಇದೆಯಲ್ಲ JKVKದು, ಅದಕ್ಕೆ. ಆಂಜನೇಯ, ನೀನೇ ಒಂದು ದಾರಿ ತೋರಿಸಪ್ಪ, ಹಾರೋಗಂಗೆ ನಿಂತಾರ ಬಹು ಅಂತ. ಹಾಂ, ದೇವರೇ ಕಾಪಾಡಪ್ಪ ಎಲ್ಲರಿಗೂ, ಈ ಟ್ರಾಫಿಕ್ಕಿಂದ ಮುಕ್ತಿ ಕೊಡು. ನೋಡು, ಅಂದಿದ ತಕ್ಷಣವೇ ಗಾಡಿ ಸ್ವಲ್ಪ ಮೂವಿಂಗ್ ಆಯಿತು. ಇದು ನಮ್ಮ ಆಂಜನೇಯ ಶಕ್ತಿ ಅಂದರೆ. ಏನ್ರಿ ಅಪ್ಪ, ಎಷ್ಟು ಟ್ರಾಫಿಕ್ ಆಗಿದೆ ಸ್ನೇಹಿತರೆ ಅಂದರೆ ಕೆಲಸ ಮಾಡೋಕ್ಕೆ ಬೇಜಾರು ಬರ್ತೈತೆ. ನಾನು ಹೊಡೆದಿರೋದು 4ನೇ ಆರ್ಡ್ರು, 12 ಗಂಟೆಯಿಂದ. ಟೈಮಿಂಗ್ಸ್ ನೋಡಿದ್ರೆ 2:38 ಆಗಿದೆ ಇವಾಗ. ಅದರಲ್ಲಿ ಬರೀ ಜೈಮಲ್ಗೆ ಹೋಗ್ಬೇಕು. ಇನ್ನೂ ಇಲ್ಲಿಂದ 15 ಕಿಲೋಮೀಟ್ರ್ ಹೋಗ್ಬೇಕು. ಬಸ್ಗಳು ಫುಲ್ ರಶ್ ಇದ್ದಾವೆ. ಯಾವ ಗಾಡಿಗಳಲ್ಲಿ, ಕಾರ್ ಗಾಡಿಗಳಲ್ಲಿ ನೋಡಿದ್ರು ಜನ, ಆಟೋಗಳಲ್ಲಿ ನೋಡಿದ್ರು ಜನ, ಟೂ ವೀಲರಲ್ಲಿ ಒಬ್ಬೊಬ್ಬರು ಇಬ್ಬಿಬ್ಬರು ತುಂಬ ಜನ ಅವರೇ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಹೊಡ್ಕೊಂಡು ಹೋಗೋದಷ್ಟೇ. ಇವಾಗ ಹೆಂಗೆ ಹೋಗೋದಂದರೆ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತ್ರೂ. ಅಷ್ಟೊಂದು ಸಿಕ್ಕಾಬಿಟ್ಟೆ ತಲೆನೋವು ಆಗಿಬಿಟ್ಟೈತೆ ಸ್ನೇಹಿತರೆ. ನೋಡ್ರಿ ಹೆಂಗೆ ರೋಡ್ ಐತೆ. ನಾನು ಬೇರೆ ಸೈಡಲ್ಲಿದ್ದೀನಿ. ಫುಟ್ಪಾತ್ ಮೇಲೆ ಜನ ಯಾರು ಓಡಾಡ್ತಾ ಇಲ್ಲ, ಎಲ್ಲ ರೋಡ್ ಮೇಲೆ ಅವರೇ ಕಾರ್ ಗಾಡಿ ತೊಗೊಂಡು ಇರಿ. ಸಿಗ್ತೀನಿ ಮತ್ತೆ ಆಮೇಲೆ. ಸ್ನೇಹಿತರೆ, ಆಲ್ಮೋಸ್ಟ್ 3 ಗಂಟೆ 5 ನಿಮಿಷ ಆಯಿತು. ಇವಾಗ ಹತ್ತತ್ರ ನಾನು HMT ಭವನ ಹತ್ರ ಇದ್ದೀನಿ, ಮೇಕರ್ ಸರ್ಕಲ್ ಹತ್ರ. ಇಲ್ಲಿ ಬಂದ್ರೂ ಟ್ರಾಫಿಕ್ಕು. ಏನು ಮಾಡೋದು? ಇಷ್ಟೊತ್ತವರೆಗೂ ನಿಂತ್ಕೊಂಡು ಬಂದಿದ್ದೀನಿ. ಹೆಂಗೋ ತಿಂಡ್ಲೂವರೆಗೂ ಟ್ರಾಫಿಕ್ ಇದ್ದಿದ್ದು. ತಿಂಡ್ಲು ಅಂದಾದ್ಮೇಲೆ ಚೂರು ಬೇಗ ಬಂದೆ. ಕೆಳಗಡೆ ಭೂಪ್ಸಂದ್ರದಿಂದ ಒಳಗಡೆಯಿಂದ ಬಂದುಬಿಟ್ಟೆ, ಹೆಬ್ಬಾಳ ಕಡೆಯಿಂದ. ಇಲ್ಲಿ ನೋಡಿದ್ರೆ CBI ರೋಡಿಂದ ಫುಲ್ ಜಾಮ್ ಆಗಿಬಿಟ್ಟೈತೆ. ಮೇಕರ್ ಸರ್ಕಲ್ ಒಂದೇ ಇವಾಗ ಚೂರು ಮೂವಿಂಗ್ ಆಗ್ತೈತೆ ನೋಡಿ. ಏನು ಮಾಡೋದು? ಇಂಥದ್ರಲ್ಲಿ 1 ಅವರ್ ಆಗಕ್ಕೆ ಬಂತು ನಂಗೆ ಆರ್ಡ್ರ್ ಬಿದ್ದು. ಆಲ್ಮೋಸ್ಟು ಇನ್ನೂ ಡ್ರಾಪ್ ಕೊಡೋಕ್ಕೆ ಹೋಗ್ತಾನೇ ಇದ್ದೀನಿ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ಟೈಮಿಂಗ್ಸ್ ಬಂದುಬಿಟ್ಟು 4 ಗಂಟೆ 5 ನಿಮಿಷ ಆಗಿದೆ. ಆರ್ಡ್ರ್ ಬಂದುಬಿಟ್ಟು ಎಷ್ಟಪ್ಪಾಗಿದೆ ಅಂದರೆ ಫಸ್ಟ್ ಟಾರ್ಗೆಟು 21 ಆಗಿದೆ. ಇನ್ನು 4 ಆರ್ಡ್ರ್ ಬೇಕಾಗಿರೋದು. ಇದು ಯಾವುದು? ಡೋರ್ಕೊಂಡು ಆರ್ಡ್ರ್ ಬಿದ್ದುಬಿಟ್ಟೈತೆ. ಹೋಗೋಣ ಬರ್ರಿ. ಮತ್ತು ಇವಾಗ ವಸಂತ ನಗರದಿಂದ JC ನಗರ ಕೊಟ್ಟವನೇ. ಸ್ನೇಹಿತರೆ, ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 6 ಗಂಟೆ ಆಗಿದೆ ಆಲ್ಮೋಸ್ಟು. ಇವಾಗ ವಸಂತ ನಗರ ಚಾಯ್ಸ್ ರೆಸ್ಟೋರೆಂಟ್ ಅಪೋಸಿಟಲ್ಲಿ ಇರೋದು. ಇಲ್ಲಿ ಒಂದು ಆರ್ಡ್ರ್ ಕೊಟ್ಟ. ಮತ್ತು 6 ಗಂಟೆ ಮೇಲೆ ಎಲ್ಲಿ ಕೊಟ್ಟಪ್ಪ? 52 ರೂಪಾಯಿದು ಥರ್ಡ್ ವೇ ಕಾಫಿದು, ಕುಮಾರ್ ರೋಡ್ ಕಡೆ ಡ್ರಾಪು. ಯೂಟರ್ನ್ ಮಾಡ್ಕೊಂಡು ಹೋಗೋದು, ಅದೇ ತಲೆನೋವು ಇಲ್ಲಿ ಸಹಕಾರ ನಗರದಲ್ಲಿ. ಇದು ಯಾವ ಕಡೆಯಿಂದ ರೋಡಿಂದ ಹೋಗೋದು, ಮತ್ತೆ ಸುತ್ತಾಡ್ಕೊಂಡು ಹೋಗೋದು ನೋಡಿ. 1 ವೇ ರೋಡು ಪೂರ್ತಿ ಸುತ್ತಾಡ್ಕೊಂಡು ಹೋಗೋದು. ಏನು ಮಾಡೋಕ್ಕಾಗಲ್ಲ. ಅರ್ನಿಂಗ್ಸು 1,500 ಆಗಿದೆ. ಫಸ್ಟ್ ಟಾರ್ಗೆಟ್ ಅಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿಬಿಟ್ಟು ಒಂದು 2-3 ಆರ್ಡ್ರ್ ಹೊಡೆದಿದ್ದೀನಿ. 9 ಅವರ್ 31 ನಿಮಿಷ ಆಗಿದೆ. ಇವಾಗ ನೋಡೋಣ. ಶಿಫ್ಟು ಇನ್ನೂ ಬುಕ್ ಬೇರೆ ಮಾಡ್ಕೊಂಡಿಲ್ಲ. 7ರಿಂದ ಬುಕ್ ಮಾಡ್ಕೊಂಡಿಲ್ಲ. ಅಂದರೆ ನಾನು ಒಂದೊಂದೇ ಶಿಫ್ಟ್ ಬುಕ್ ಮಾಡ್ಕೋತೀನಿ. ಹೇಗತ್ತಾ, ಸುಮ್ಮನೆ ಶಿಫ್ಟ್ ಬುಕ್ ಮಾಡ್ಕೊಂಡು ವೇಸ್ಟ್ ಮಾಡೋದು ಬೇಡ ಅಂತ. ಯಾವಾಗ ನೋಡೋಣ. ಇವಾಗ 7ರಿಂದ 11 ಗಂಟೆವರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ 9-10 ಆರ್ಡ್ರ್ ಹೊಡಿಬೇಕು. ಆರಾಮಾಗಿ ಆಗುತ್ತೆ. ನೋಡೋಣ ಆಗುತ್ತೋ ಇಲ್ಲ ಹೇಳೋಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ಓಡಿಸೋದು ಇಲ್ಲ ನನ್ನ ಮಗ ಓದು. ಆ ಥರ ಲಾಂಗ್ ಕೊಟ್ಬಿಟ್ಟು 9ವರೆ ಆರ್ಡ್ರ್ ಕೊಡೋದು. ಈ ಥರ ಮಾಡಿಬಿಟ್ರೆ ಏನು ಮಾಡೋದು? ಬರೀ 12ರಿಂದ 3 ಗಂಟೆವರೆಗೆ ಬರೀ ಹೊಡೆದಿರೋ 4 ಆರ್ಡ್ರ್ ನಾನು. ಆದರೂ ಅದು 1.5, 2 ಈ ಥರ ಕೌಂಟ್ ಆಗಿದೆ, ಪರವಾಗಿಲ್ಲ.
ಆದರೂ ಹೊಡೆದಿರೋ ಲಾಂಗೇಜ್ ಜಾಸ್ತಿ ಆಲ್ಮೋಸ್ಟು, ಅದಕ್ಕೆ ಇವಾಗ ತೊಡವೆ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಸ್ನೇಹಿತರೆ, ಇವಾಗ ಹೋಟೆಲ್ ಎಂಪೇರ್ ಹತ್ರ ಇದ್ದೀನಿ. ಮಾವನ ಮನೆ, ಯಾವುದೋ ಮಾವನ ಮನೆನ ಏನೋ ಒಂದು. ಎಷ್ಟನೇ ಆರ್ಡ್ರ್ ಅಂದರೆ ಅಣ್ಣ 0734 ಕೊಡಿ, 0734 ಕೊಡಿ. ಫ್ರೆಂಡ್ ಇಲ್ವಾ? 0734 ಗೀ ರೈಸ್ ವಿತ್ ಡಾಲ್ ಫ್ರೈ ಪಿಕಪ್ ಆಗಿದೆ ನೋಡಿ. ಹಾಂ ಅನೇ ಏಕೆ ಆರ್ಡರ್. ಡ್ರಾಪ್ ಎಲ್ಲಪ್ಪ ಅಂದರೆ ಮಲ್ಲೇಶ್ವರಂ ಡ್ರಾಪ್ ಇರೋದು. ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 1800 ರೂಪಾಯಿ ಚಿಲ್ಲರೆ ಆಗಿದೆ ಅರ್ನಿಂಗ್ಸು. 12 ಅವರ್ 15 ನಿಮಿಷ ಆಯಿತು. ಇದೊಂದು ಕೊಟ್ಟರೆ ಇನ್ನೂ ಒಂದು ಆರ್ಡ್ರ್ ಹೊಡಿಬೇಕು ನಾನು. ಆಲ್ಮೋಸ್ಟು ಇನ್ನೂ ಒಂದು ಆರ್ಡ್ರ್ ಹೊಡಿಬೇಕಾ? 35 ಆರ್ಡ್ರ್ ಆಗಿದೆ. ಹೌದು ಸರ್. ಸ್ನೇಹಿತರೆ, ಇವಾಗ ಮಲ್ಲೇಶ್ವರಮು ಆಶಾ ಫುಡ್ ಕ್ಯಾಂಪ್ ಹತ್ರ ಇರೋದು. ಪಿಕಪ್ ಮಾಡೋಕ್ಕೆ ಬಂದು ಲಾಸ್ಟ್ ಆರ್ಡ್ರ್ ಇದು. 9 ಗಂಟೆಗೆ ಬಿದ್ದಿರೋದು ಸರ್. 3213 ಕೊಡಿ, 3213. ನಿನ್ನೆ ಅಣ್ಣ ಎಲ್ಲಿ ಯಾವ ಕಡೆಯಿಂದ ಹೋಗೋದು? ಮತ್ತು ಯಾವಾಗಲೂ ತಂದು ಕೊಡ್ತಾಯಿದ್ರಲ್ಲ, ಇವತ್ತು ಯಾಕೆ ಫಸ್ಟ್ ಫ್ಲೋರಲ್ಲಿ ಹೋಗಿ ಕಳಿಸ್ತವ್ರೆ? ಯಾವ ಕಡೆ ಫಸ್ಟ್ ಫ್ಲೋರು? ಇಲ್ಲಿಗೆ ಹೋಗ್ಬೇಕು ಫಸ್ಟ್ ಫ್ಲೋರು. ನೋಡೋಣ ನಂಬರ್ರಿ. ಈ ದೇವಿನಗರಕ್ಕೆ ಬಿದ್ದೈತೆ ಡ್ರಾಪು. ಇದನ್ನು ಕೊಟ್ಟರೆ ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಮುಗಿಯುತ್ತೆ. ಏನು ಎಷ್ಟೊಂದು ಜನ ಇದ್ದಾರ ಇಲ್ಲಿ? ಸರ್ ಪಿಕಪ್ ಎಲ್ಲಿ ಸರ್? ಸರ್ ಪಿಕಪ್ ಎಲ್ಲಿ? ಆ ಕಡೆ ಹೋಗ್ಬೇಕಾ? ಏನು ಎಲ್ಲೆಲ್ಲೋ ಕಳಿಸ್ತಾರಪ್ಪ. ನಾವೇ ತಗೊಂಡು ತೊಗೊಂಡೋಗೋದ ಹೆಂಗೆ? 3213 2080 ಪಿಕಪ್ ಆಯ್ತು ನೋಡಿ ಸರ್. ಪಿಕಪ್ ಆಗಿದೆ. ಬನ್ರಿ ಸಿಗ್ತೀನಿ ಮತ್ತೆ ಆಮೇಲೆ. ಸ್ನೇಹಿತರೆ, ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದ್ಬಿಟ್ಟು 32,527 ಕಿಲೋಮೀಟ್ರ್ ಇದೆ. ಬೆಳಗ್ಗೆ ಎಷ್ಟಪ್ಪ ಆಗಿತ್ತು ಅಂದರೆ 32,300 ಕಿಲೋಮೀಟ್ರ್ ಏನಾಗಿತ್ತು ಗಾಡಿ ಕಿಲೋಮೀಟ್ರ್ದು ಕರೆಕ್ಟಾಗಿ. ಅಂದರೆ ಎಷ್ಟಪ್ಪ ಆಯಿತು? 200 ಚಿಲ್ಲರೆ ಗಾಡಿ ಕಿಲೋಮೀಟರ್ಸ್ ಆಗಿದೆ. ಸ್ನೇಹಿತರೆ, ಟೋಟಲಿ 227 ಕಿಲೋಮೀಟರ್ಸ್ ಆಗಿರೋದು ಅಷ್ಟೇ. ಅರ್ನಿಂಗ್ಸು 39 ಆರ್ಡ್ರ್ ಹೊಡೆದಿರೋದು. ಅರ್ನಿಂಗ್ಸ್ 1985 ಪ್ಲಸ್ 210 ಪ್ಲಸ್ 525 ರೂಪಾಯಿ ಇನ್ಸೆಟಿವ್ 2720 ರೂಪಾಯಿ ಆಗಿದೆ ಇದ್ರದ್ದು ಅರ್ನಿಂಗ್ಸ್ ಟೋಟಲು. 14 ಅವರ್ 17 ನಿಮಿಷ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಮತ್ತು ಇವತ್ತು ಶನಿವಾರ ಬೇರೆ ನೀವು ಎಷ್ಟು ಹೊಡೆದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.